ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿ ಅದರಿಂದ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ದೇವರ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸಿದ್ದೇ ಆದರೆ ಈ ಮಾಟ ಮಂತ್ರದಿಂದ ಉಂಟಾಗುವಂತಹ ಕಷ್ಟ ನಷ್ಟ ನೋವುಗಳನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಕಡಿಮೆ ಮಾಡಿಕೊಳ್ಳಬಹುದು ಎಂದು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ಮಾಟ ಮಂತ್ರಗಳಿಗೆ ಒಳಗಾಗಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಅದರ ಕಷ್ಟ ಎಷ್ಟು ಅಂತ. ಬೇರೆಯವ್ರಿಗೆ ಆ ಕಷ್ಟನ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಕಷ್ಟನ ಯಾರು ಅನುಭವಿಸ್ತಾ ಇರ್ತಾರೋ ಅವರಿಗೆ ಸದ್ಯ ಯಾವುದಾದ್ರೂ ಒಂದು ಮಾರ್ಗದಿಂದ ಇದರಿಂದ ಮುಕ್ತಿ ಹೊಂದಿದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಯಾವುದೋ ಒಂದು ಈಸಿಯಾದ ಮಾರ್ಗ, ಸರಳ ಉಪಾಯದಿಂದ ಸದ್ಯ ಈ ಕಷ್ಟದಿಂದ ಬಗೆಹರಿದು ಜೀವನದಲ್ಲಿ ನೆಮ್ಮದಿ, ಶಾಂತಿ ಅನ್ನೋದೊಂದು ದೊರಕಿದ್ರೆ ಸಾಕು ಅಂತಿರ್ತಾರೆ. ಅಂಥವರಿಗೆ ನಾನು ಇವತ್ತು ತಿಳಿಸ್ಕೊಡುವಂತಹ ಒಂದು ಈ ದೇವರ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಪಠಿಸೋದ್ರಿಂದ ಸ್ವಲ್ಪನಾದರೂ ನೀವು ಆ ಕಷ್ಟದಿಂದ ಮುಕ್ತಿಯನ್ನು ಹೊಂದಬಹುದು. ಈಗ ಗೊತ್ತಿಲ್ಲದಲೇ ಈಗ ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಇದರಿಂದ ಮಾಟ ಮಂತ್ರದಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳಿ ದುಡ್ಡನ್ನು ತಗೊಂಡೋಗಿ ಬೇರೆಯವ್ರಿಗೆ ಕೊಟ್ಟರೆ ಅವರು ಸರಿಯಾಗಿ ಮಾಡ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ. ಅದರಿಂದ ನಿಮ್ಗೆ ಒಳಿತಾಗುತ್ತೋ ಇಲ್ವೋ ದುಡ್ಡನ್ನು ಖರ್ಚು ಮಾಡ್ಕೋತೀರಾ. ಅದ್ರ ಬದಲು ಈ ರೀತಿಯ ನೀವು ಉಪಾಯಗಳನ್ನು ಮನೆಯಲ್ಲೇ ಸರಳವಾಗಿ ಮಾಡಿಕೊಳ್ಳೋದೇ ಉತ್ತಮ ಅಂತ ಹೇಳ್ತೀನಿ. ಅದು ಯಾವ ದೇವರ ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ. ನೀವು ಪ್ರತಿನಿತ್ಯ ವಿಷ್ಣು ಲಕ್ಷ್ಮೀ ಸಹಸ್ರನಾಮವನ್ನು ಪ್ರತಿನಿತ್ಯ ನೀವು ಒಂದು ಸತಿ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಲ್ಲಿ ನಿಮಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಪ್ರತಿನಿತ್ಯ ತಪ್ಪದೆ ನೀವು ಮನೆಯಲ್ಲಿ ಈ ಸಹಸ್ರನಾಮವನ್ನು ಪಠಿಸಿದ್ದೇ ಆದರೆ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಒಂದು 100%ಅಲ್ಲಿ ಒಂದು 50 ಭಾಗನ ಆ ತಾಪದಿಂದ ನೀವು ಮುಕ್ತಿ ಹೊಂದಬಹುದು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾನ ಒಂದು ಆ ನೆಗೆಟಿವಿಟಿ ಅನ್ನೋದು ಕಮ್ಮಿಯಾಗಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ, ಶಾಂತಿ ಅನ್ನೋದು ಮೂಡುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬದಲು ನೀವು ಹೊರಗಡೆ ಹೋಗಿ ಸುಮ್ಮನೆ ಏನೋ ಒಳ್ಳೆಯದಾಗುತ್ತೆ, ಅವ್ರು ಒಳ್ಳೇದು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ದುಡ್ಡನ್ನು ತಗೊಂಡೋಗಿ ಅವರಿಗೆ ಕೊಟ್ಟರೆ ಅದರಿಂದ ಒಳಿತಾಗುತ್ತೋ ಏನೋ, ದುಡ್ಡನ್ನು ನೀವು ಕಳ್ಕೊತೀರಾ. ಸೊ ಅದಕ್ಕಾಗಿ ಈ ಥರ ಸಿಂಪಲ್ ಆಗಿರೋಂತಹ ಒಂದು ಭಗವಂತನ ಸಹಸ್ರನಾಮನ ಹೇಳ್ಕೊಳ್ಳೋದ್ರಲ್ಲಿ ನಿಮಗೆ ಅಂಥ ಕಷ್ಟ ಏನು ಅನಿಸಲ್ಲ. ನಿಮ್ಗೆ ಅದನ್ನು ಹೇಳ್ಕೊಳೋಕ್ಕೆ ಕಷ್ಟ ಆದರೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತಲ್ಲ, ಅದನ್ನು ಹಾಕ್ಬಿಟ್ಟು ನೀವು ಕೇಳಿಕೊಂಡ್ರೂ ಸಾಕು. ಅದನ್ನು ನೀವೇ ಬಾಯಲ್ಲಿ ಹೇಳೋದಕ್ಕಿಂತ ಕೇಳಿಸಿಕೊಂಡರೂ ಅಷ್ಟೇ ನಿಮಗೆ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ. ನಮಗೆ ಹೇಳೋದಕ್ಕೆ ಬರಲ್ಲ, ಅದು ಕಷ್ಟ ಸಂಸ್ಕೃತದಲ್ಲಿ ಇರುತ್ತೆ ಅನ್ನೋರು ಅದನ್ನು ಆಲಿಸಿದ್ರೂ ಸಾಕು. ಅದು ಬಾಯಲ್ಲಿ ಹೇಳಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ನೀವು ಕಿವಿಯಾರೆ ಕೇಳಿಸೋದ್ರಿಂದ ಕೂಡ ಅಷ್ಟೇ ಪುಣ್ಯವನ್ನು ನಿಮಗೆ ಪ್ರಾಪ್ತವಾಗುತ್ತೆ ಅಂತ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸೊ ಪ್ರತಿನಿತ್ಯ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ನೀವು ಮಾಟ ಮಂತ್ರದ ಪ್ರಭಾವದಿಂದ ಯಾರೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ನೀವು ಅದರಿಂದ ಮುಕ್ತಿಯನ್ನು ಹೊಂದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.